ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬೀದರ್ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು ಗೊತ್ತಾ? ಹೆಚ್ಚು ಅಂತರದಿಂದ ಗೆದ್ದಿದ್ದು ಯಾರು? ಹೆಚ್ಚು ಓದಿರೋದು ಯಾರು? ಈ ಪಟ್ಟಿಯಲ್ಲಿ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ? ಬಿಜೆಪಿ ಶಾಸಕರು ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ರಹೀಂ ಖಾನ್, ಬೀದರ್ ಜಿಲ್ಲೆಯ ಬೀದರ್ ವಿಧಾನಸಭಾ ಕ್ಷೇತ್ರವನ್ನ ಕಾಂಗ್ರೆಸ್ನ ರಹೀಂ ಖಾನ್ ಪ್ರತಿನಿಧಿಸುತ್ತಿದ್ದಾರೆ. ಇವರು ತಮ್ಮ ಕುಟುಂಬದ ಬಳಿ ಬರೋಬ್ಬರಿ 83 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಡಿಕ್ಲೇರ್ ಮಾಡಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ 10,780 ವೋಟ್ಗಳಿಂದ ಗೆದ್ದಿದ್ರು. ಸೆಕೆಂಡ್ ಪಿಯುಸಿ ವರೆಗೆ ಶಿಕ್ಷಣ ಪಡೆದಿರೋ ಇವರಿಗೆ 58 ವರ್ಷ ವಯಸ್ಸು. ಪ್ರಭು ಚೌಹಾಣ್, ಔರಾದ್ ಎಸ್ಸಿ. ಬೀದರ್ ಜಿಲ್ಲೆಯಲ್ಲಿ ಎಸ್ಸಿ ಅಥವಾ ಪರಿಶಿಷ್ಟ ಜಾತಿಗೆ ಮೀಸಲಾಗಿರೋ ಔರಾದ್ ಕ್ಷೇತ್ರವನ್ನ ಬಿಜೆಪಿಯ ಪ್ರಭು ಚೌಹಾಣ್ ಪ್ರತಿನಿಧಿಸುತ್ತಿದ್ದಾರೆ. ಇವರು ಮತ್ತು ಪತ್ನಿ ಬಳಿ ಹತ್ತತ್ರ 11 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ 9,569 ವೋಟ್ಗಳಿಂದ ಗೆದ್ದಿದ್ರು. ಸೆಕೆಂಡ್ ಪಿಯುಸಿ ವರೆಗೆ ಶಿಕ್ಷಣ ಪಡೆದಿರೋ ಇವರಿಗೆ 54 ವರ್ಷ ವಯಸ್ಸು. ಡಾಕ್ಟರ್ ಸಿದ್ದು ಪಾಟೀಲ್, ಹುಮ್ನಾಬಾದ್. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಕ್ಷೇತ್ರವನ್ನ ಬಿಜೆಪಿಯ ಡಾಕ್ಟರ್ ಸಿದ್ದು ಪಾಟೀಲ್ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ ಹತ್ತತ್ರ 9 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇದೆ. ಎಲೆಕ್ಷನ್ ನಲ್ಲಿ 1,594 ವೋಟ್ಗಳಿಂದ ಗೆದ್ದು ಜಸ್ಟ್ ಪಾಸ್ ಆಗಿದ್ರು. ಬಿಡಿಎಸ್ ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಓದಿ ಹಲ್ಲಿನ ಡಾಕ್ಟರ್ ಆಗಿರೋ ಇವರಿಗೆ 46 ವರ್ಷ ವಯಸ್ಸು. ಈಶ್ವರ್ ಖಂಡ್ರೆ, ಭಾಲ್ಕಿ. ಬೀದರ್ ಜಿಲ್ಲೆಯ ಭಾಲ್ಕಿ ಕ್ಷೇತ್ರವನ್ನ ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ ಪ್ರತಿನಿಧಿಸುತ್ತಿದ್ದಾರೆ. ಇವರು ಸಚಿವರು ಕೂಡ ಹೌದು. ಇಂಥ ಈಶ್ವರ್ ಖಂಡ್ರೆ ಮತ್ತು ಪತ್ನಿ ಬಳಿ 8.25 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ ಬರೋಬ್ಬರಿ 27,706 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಬಿಇ ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಓದಿರೋ ಇವರಿಗೆ 62 ವರ್ಷ ವಯಸ್ಸು. ಶರಣು ಸಲಗಾರ್, ಬಸವ ಕಲ್ಯಾಣ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ವಿಧಾನಸಭಾ ಕ್ಷೇತ್ರವನ್ನ ಬಿಜೆಪಿಯ ಶರಣು ಸಲಗಾರ್ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ 4.65 ಕೋಟಿ ಮೌಲ್ಯದ ಆಸ್ತಿ ಇದೆ. ಎಲೆಕ್ಷನ್ ನಲ್ಲಿ 14,415 ವೋಟ್ಗಳಿಂದ ಗೆದ್ದಿದ್ರು. ಎಂಎಡ್ ಅಥವಾ ಮಾಸ್ಟರ್ ಆಫ್ ಎಜುಕೇಶನ್ ಓದಿರೋ ಇವರಿಗೆ 48 ವರ್ಷ ವಯಸ್ಸು. ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಬೀದರ್ ದಕ್ಷಿಣ. ಬೀದರ್ ಜಿಲ್ಲೆಯ ಬೀದರ್ ದಕ್ಷಿಣ ಕ್ಷೇತ್ರವನ್ನ ಬಿಜೆಪಿಯ ಶೈಲೇಂದ್ರ ಬೆಲ್ದಾಳೆ ಪ್ರತಿನಿಧಿಸುತ್ತಿದ್ದಾರೆ. ಇವರ ಕುಟುಂಬದ ಬಳಿ 4.5 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಎಲೆಕ್ಷನ್ ನಲ್ಲಿ 1,263 ವೋಟ್ಗಳಿಂದ ಗೆದ್ದು ಜಸ್ಟ್ ಪಾಸ್ ಆಗಿದ್ರು. BHMS ಅಥವಾ ಬ್ಯಾಚುಲರ್ ಆಫ್ ಹೋಮಿಯೋಪತಿ ಮೆಡಿಕಲ್ ಸೈನ್ಸ್ ಓದಿ ಡಾಕ್ಟರ್ ಆಗಿರೋ ಇವರಿಗೆ 50 ವರ್ಷ ವಯಸ್ಸು. ಹೀಗೆ ಬೀದರ್ ಜಿಲ್ಲೆಯ 6 ವಿಧಾನಸಭಾ ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳನ್ನ ಬಿಜೆಪಿ ಶಾಸಕರು ಪ್ರತಿನಿಧಿಸುತ್ತಿದ್ರೆ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಂಎಲ್ಎಗಳಿದ್ದಾರೆ. ಜೆಡಿಎಸ್ 0. ಎಲ್ಲ 6 ಶಾಸಕರ ಆಸ್ತಿಪಾಸ್ತಿಯನ್ನ ಒಟ್ಟು ಸೇರಿಸಿದ್ರೆ 120 ಕೋಟಿ ಆಗುತ್ತೆ ಅನ್ನೋದು ಗಮನಾರ್ಹ. ಬೀದರ್ ಜಿಲ್ಲೆಯ ನಂಬರ್ 1 ಎಂಎಲ್ಎ ಯಾರು? ಬೀದರ್ ಜಿಲ್ಲೆಯ ಶಾಸಕರಲ್ಲಿ ಹೆಚ್ಚು ಅಂತರದಿಂದ ಗೆದ್ದಿರೋದು ಕಾಂಗ್ರೆಸ್ನ ಈಶ್ವರ್ ಖಂಡ್ರೆ. ಬರೋಬ್ಬರಿ 27,706 ವೋಟ್ಗಳಿಂದ. ಕಮ್ಮಿ ಅಂತರದಲ್ಲಿ ಗೆದ್ದಿರೋದು ಬಿಜೆಪಿಯ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಕೇವಲ 1,263 ವೋಟ್ಗಳಿಂದ. ಹೆಚ್ಚು ಓದಿರೋದು ಬಿಜೆಪಿಯ ಶರಣು ಸಲಗಾರ್, ಎಂಎಡ್ ಸ್ನಾತಕೋತ್ತರ ಪದವಿ. ಕಮ್ಮಿ ಓದಿರೋದು ಕಾಂಗ್ರೆಸ್ನ ರಹೀಂ ಖಾನ್ ಮತ್ತು ಬಿಜೆಪಿಯ ಪ್ರಭು ಚೌಹಾಣ್, ಸೆಕೆಂಡ್ ಪಿಯುಸಿ ವರೆಗೆ. ಹೆಚ್ಚು ಆಸ್ತಿಪಾಸ್ತಿ ಇರೋದು ರಹೀಂ ಖಾನ್ ಬಳಿ, ಬರೋಬ್ಬರಿ 83 ಕೋಟಿ. ಕಮ್ಮಿ ಆಸ್ತಿ ಇರೋದು ಬಿಜೆಪಿಯ ಶೈಲೇಂದ್ರ ಬೆಲ್ದಾಳೆ ಬಳಿ, 4.5 ಕೋಟಿ. ಹೆಚ್ಚು ವಯಸ್ಸಾಗಿರೋದು ಈಶ್ವರ್ ಖಂಡ್ರೆಗೆ, 62 ವರ್ಷ. ವಯಸ್ಸಲ್ಲಿ ಚಿಕ್ಕವರು ಡಾಕ್ಟರ್ ಸಿದ್ದು ಪಾಟೀಲ್, 46 ವರ್ಷ. ಸೋ ಫ್ರೆಂಡ್ಸ್, ಇದಿಷ್ಟು ಬೀದರ್ ಜಿಲ್ಲೆಯ ಶಾಸಕರು ಎಷ್ಟು ಶ್ರೀಮಂತರು, ಹೆಚ್ಚು ಅಂತರದಿಂದ ಗೆದ್ದಿರೋದು ಯಾರು, ಹೆಚ್ಚು ಓದಿರೋದು ಯಾರು ಸೇರಿದಂತೆ ಕೆಲವೊಂದು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.